ನಿಮ್ ಯಜಮಾನ್ರು ಎಲ್ರಿಗೂ ಹೂ ಮುಡಿಸ್ತಾರೆ ಬಿಟ್ರೆ. ಅಕ್ಕ ಏನ್ ಹೇಳ್ತಿದ್ದೀರಾ ನೀವು? ಅನು, ಲಿಸನ್ ಟು ಮೀ ಕೇರ್ಫುಲಿ. ನಿಮ್ ಯಜಮಾನ್ರು ಹಿಂದಿನ ಬಾಗ್ಲಿಂದ ಕದ್ದು ಮುಚ್ಚಿ ಹೋಗಿದ್ದಾರೆ. ಡಿಡ್ ಯು ಗೆಟ್ ದಿಸ್? ಅವ್ರ ಕದ್ದು ಮುಚ್ಚಿ ಹೋಗೋ ಅಂತದ್ ಏನಿದೆ ಅಕ್ಕ? ಅವ್ರ ಮನ್ಸ್ ಮಾಡಿದ್ರೆ ಎಲ್ ಬೇಕಾದ್ರೂ ಯಾವಾಗ ಬೇಕಾದ್ರೂ ಹೋಗ್ಬೋದು. ಎಕ್ಸಾಕ್ಟ್ಲಿ, ಅದಕ್ಕೆ ನಾನು ಇದನ್ನ ನಿನಗ್ ಹೇಳ್ತಿರೋದು. ಎಲ್ಲಕ್ ಬೇಕಾದ್ರೂ ಹೋಗೋ ಸ್ವಾತಂತ್ರ್ಯ ಇರೋ ವ್ಯಕ್ತಿ ಕದ್ದು ಮುಚ್ಚಿ ಯಾಕೆ ಹೋಗ್ಬೇಕು ಅಂತ. ಅವ್ರನ್ನೇ ಕೇಳಿ. ಅನು, ಐ ಆಮ್ ಸೀರಿಯಸ್. ನಾನ್ ನನ್ ಕಣ್ಣಾರೆ ನೋಡ್ದೆ. ಅವರು ಸೀಕ್ರೆಟ್ ರೂಮ್ ಹೋಗೋ ನೆಪದಲ್ಲಿ ಇನ್ನೊಂದ್ ಜಗತ್ತಲ್ಲೇ ಬದುಕ್ತಿದ್ದಾರೆ. ನನ್ ಕೈಲಿ ಫೋನ್ ಇರ್ಲಿಲ್ಲ, ಇಲ್ಲ ಅಂದ್ರೆ ರೆಕಾರ್ಡ್ ಮಾಡ್ತಿದ್ದೆ. ಅನು, ಯಾಕೆ ಏನು ರಿಯಾಕ್ಟ್ ಮಾಡ್ತಿಲ್ಲ? ಅಕ್ಕ ನಾನ್ ಏನ್ ಹೇಳಿ? ಬನ್ನಿ ನನ್ ಜೊತೆ, ಬನ್ನಿ ಹೇಳ್ತೀನಿ. ಅಲ್ಲಿ ನೋಡಿ, ಅವ್ರ ಪರ್ಸು, ವಾಚು, ಫೋನು, ಚಪ್ಪಲು ಎಲ್ಲ ಇಲ್ಲೇ ಇದೆ. ಅವ್ರು ಇದೇ ರೂಮಲ್ಲಿ ಇದ್ದಾರೆ. ಅವ್ರು ಎಲ್ಲೂ ಹೋಗಿಲ್ಲ. ಅವ್ರು ಬಂದೇ ಬರ್ತಾರೆ. ಇಲ್ಲ ಅನು, ಅವ್ರು ಖಂಡಿತ ಬರಲ್ಲ. ಯಾಕಂದ್ರೆ ಅವ್ರ ಆ ರೂಮಲ್ಲಿ ಇಲ್ಲ. ಅವ್ರು ಬರೋವರೆಗೂ ನಾನು ಇಲ್ಲೇ ಕಾಯ್ತೀನಿ. ಅವ್ರು ಖಂಡಿತವಾಗ್ಲೂ ಬಂದೇ ಬರ್ತಾರೆ. ಮಂತ್ರ ತಂತ್ರ. ಅಯ್ಯೋ, ಮೊದ್ಲೇ ನಾನು ಅರ್ಧಂಬರ್ಧ ಓದೋದು. ಇದ್ರಲ್ಲಿ ನೋಡಿದ್ರೆ ಒಂದ್ ಮಾತ್ರೆ ಎರಡೆರಡು ಅರ್ಥ ಇದೆ. ನಾನು ಇದ್ರಲ್ಲಿ ಒಂದ್ ಕೊಟ್ಟು ಏನಾರ ಎಡವಟ್ಟಾಗ್ಬಿಟ್ರೆ ಬೇಡ ಬೇಡ, ಆಮೇಲೆ ದೆವ್ವ ಉಲ್ಟಾ ನನ್ನೇ ಅಟ್ಯಾಕ್ ಮಾಡ್ಬಿಡುತ್ತೆ. ನಾನು ಏನೇನೋ ಓದೋದಕ್ಕಿಂತ ವಾಮಾಚಾರ ಗೊತ್ತಿರೋರ ಹತ್ರ ವಿಚಾರಿಸದೆ ಬೆಟ್ರು. ಉಧೋ ಉಧೋ ಎಲ್ಲಮ್ಮ. ಜೋಗ್ತವ. ಜೋಗ್ತವನ ಹತ್ರ ಕೇಳದೆ ಸರಿ. ಎಲ್ಲಮ್ಮ ತಾಯಿ ನಿನ್ ಹಾಲ್ ಕುದೋ ಉಧೋ ಉಧೋ. ಪುಷ್ಪ, ಸಮಯ ಹಾಲ್ ಮಾಡ್ಲಿಕ್ಕೆ ಹತ್ತಿಯೇನೋ? ಮಗಳು ಜೀವನದ ಮೇಲ ಕಾಳಜಿ ಮಾಡೋ ನೆಪದಾಗ ಕಂಡಿದ್ದನ್ನೆಲ್ಲ ಒಳಗ್ ಬಿಟ್ಕೋಬೇಡ. ಜೋಗ್ತವ, ನನ್ಗೆ ತುಂಬಾನೇ ಗೊಂದಲ ಆಗಿದೆ. ಅವತ್ತು ನೀನು ಅನುಗೇನೋ ಅಪಾಯ ಇದೆ ಅಂದಲ್ಲ, ಏನು ಮಗಳಿಗೇನಾದ್ರೂ ದೆವ್ವದ ಕಾಟ ಇದೆಯಾ? ಅಜ್ಞಾನವೇ ದೆವ್ವ ಭೂತ ಎಲ್ಲ. ನಿನ್ನ ಮಗಳು ಆಕಿನ ಅರ್ಥ ಮಾಡ್ಕೋಬೇಕು. ಆಕಿಗ ನಿನ್ ಸಹಾಯ ಬೇಕಾಗ್ತದ. ಸಹಾಯ ಮಾಡು, ಸಮಯ ಹಾಳು ಮಾಡ್ಬೇಡ ಪುಷ್ಪ. ಉಧೋ ಎಲ್ಲಮ್ಮ. ಉದೋ 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 ಉದೋ. ಏನ್ ಮಾಡ್ಲಿ? ಅಯ್ಯಯ್ಯೋ, ದೆವ್ವದ ಕಾಟ ಇದೆಯೋ ಇಲ್ವೋ ಅಂತ ಏನು ಹೇಳಲೇ ಇಲ್ಲ. ನಾನು ಇವಳಿಗೆ ಹೆಂಗ್ ಸಹಾಯ ಮಾಡ್ಲಿ? ಮೊಬೈಲ್ ನೇಗ್ ನಾನು ಇಲ್ಲೇ ಬಿಟ್ಟೆ. ಯಾವಾಗ್ಲೂ ನನ್ನ ಕೈಯಲ್ಲೇ ಇರ್ತಿತ್ತಲ್ಲ. ದಿಸ್ ಇಸ್ ಕ್ರೇಜಿ. ನೋ, ಸ್ಕೇರಿ. ಇನ್ಫ್ಯಾಕ್ಟ್ ನಮ್ಮ ಮನೇಲಿ ಒಂದ್ ಸೀಕ್ರೆಟ್ ರೂಮ್ ಇರೋದೇ ಭಯಂಕರವಾದ ವಿಷಯ. ಮತ್ತೆ ಅದರಿಂದ ಬ್ರೂ ಇಲ್ಲ ಯಾರಿಗೂ ಗೊತ್ತಾಗದಿರೋ ಆಗ ಆಚೆ ಹೋಗ್ತಾರೆ ಅನ್ನೋದು ಇನ್ನೂ ಭಯ ಹುಟ್ಟಿಸುತ್ತೆ. ಬಟ್ ಇದನ್ನ ನಾನು ಹೇಗ್ ಪ್ರೂವ್ ಮಾಡ್ಲಿ? ಈ ಮನೇಲಿ ಬೇರೆ ನನ್ನ ಮಾತನ್ನ ಯಾರು ನಂಬಲ್ಲ. ಇವ್ರು ಯಾಕೆ ನನಗ್ ಕಾಲ್ ಮಾಡ್ತಿದ್ದಾರೆ? ಹಲೋ, ಮಾನ್ಸಿ ಅವರಾ? ಹೌ ಕಮ್ ಯು ಹ್ಯಾವ್ ಕಾಲ್ಡ್ ಮೀ? ಹಲೋ,
ಮಾನ್ಸಿಯವ್ರೆ, ನಾನು ಪುಷ್ಪ. ಅದೇ ನೀವ್ ನನಗ್ ಕಾಲ್ ಮಾಡಿದ್ದೀರಲ್ಲ, ಏನ್ ವಿಷಯ? ನೀವು ನನ್ನನ್ನ ಬೆಸ್ಟ್ ಫ್ರೆಂಡ್ ಅಂತ ಕರೆದ್ರಿ. ನನ್ಗೂ ಅಷ್ಟೇ ಯಾರು ಬೆಸ್ಟ್ ಫ್ರೆಂಡ್ ಇಲ್ಲ. ಅಂದ್ರೆ ಅನು ಇದ್ದಾಳೆ, ಆದ್ರೆ ಇದನ್ನ ಅವಳ ಹತ್ರ ಕೇಳಿದ್ರೆ ಅವಳಗ್ ಬೇಜಾರಾಗ್ಬೋದು. ಅದಕ್ಕೆ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ನಿಮ್ಮ ಮನೇಲಿ ಹಾ, ನಮ್ಮನೇಲಿ ತಪ್ಪಾಗಿ ತಿಳ್ಕೊಬೇಡಿ, ನಿಮ್ ಮನೇಲಿ ಯಾವತ್ತಾದ್ರೂ ದೆವ್ವಭೂತ ಇದೆ ಅಂತ ಅನ್ಸಿದ್ಯಾ? ಇದೇನ್ ಚಂಡಿ, ರಾಜೇಶ್ ಅಣ್ಣ ನಮ್ಮನ್ನ ನೋಡಿ ಬಳಕ್ ಪಿಳಕ್ ಅಂದೆ ಹಾಗೆ ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿದಾರಲ್ಲ. ನಾವ್ ಯಾರಂತ ಗೊತ್ತಾಗ್ಲಿಲ್ವಾ ಇವ್ರಿಗೆ? ಏನ್ರಿ ಸಾಹೇಬ್ರ, ನಮ್ಮನ್ನ ಒಳಗ್ ಕರೆಯಲ್ವಾ? ನೋಡಿದ್ರ ಆರ್ಯ ಸರ್? ನಾವು ಹೊರಡ್ತಿದೀವಿ ಸರ್. ಅರೆ ಸರ್, ಹುಷಾರ್. ಏನೋ ಅಪಶಕನ ಆಗೋ ಆಗಿದೆ. ಶಕುನ ಒಳ್ಳೇದ ಕೆಟ್ಟದ ಅಂತ ನಮ್ಮ ರಾಜೇಶ್ ಅಣ್ಣ ತೀರ್ಮಾನ ಮಾಡ್ತಾರೆ ಅಲ್ವಣ? ಏಯ್, ಇಷ್ಟು ವರ್ಷದ ಅಂಡರ್ಸ್ಟ್ಯಾಂಡಿಂಗ್ ನ ಇಷ್ಟು ಸುಲಭವಾಗಿ ಹೇಗೆ ಬಿಟ್ಕೊಟ್ಟೆ? ಈಗ ಎದ್ದು ಬಿದ್ದು ಓಡೋಕ್ ರೆಡಿ ಆದ್ರೆ ಎಲ್ಲ ಸರಿ ಹೋಗುತ್ತೆ ಅನ್ಕೊಂಡ್ಯಾ? ನಿನಗೆ ಯಾಕೋ ಬದುಕೋಕ್ ಆಸೆ ಇಲ್ಲ ಅನಿಸ್ತಾ ಇದೆ. ಸರ್ ಸರ್ ಪ್ಲೀಸ್ ಸರ್, ಪ್ಲೀಸ್ ಸರ್, ಬೇಡ ಸರ್. ಇನ್ನು ಆಕ್ಷನ್ ಶುರುನೇ ಆಗಿಲ್ಲ, ಬೇಡ್ಕೊತಿದ್ದಿಲ್ಲ ಅಣ್ಣ. ಸರ್ ಪ್ಲೀಸ್ ಸರ್. ಯಾಕೆ ಹೀಗೆ ಕೇಳ್ತಾ ಇದ್ದೀರಾ? ಆ ಮುಚ್ಚಿರೋ ಕೋಣೆ ಇದೆಯಲ್ಲ, ಅದರಲ್ಲಿ ದೆವ್ವಭೂತ ಏನಾರು ಇದೆಯೇನೋ ಅಂತ ನನ್ಗನ್ನಿಸ್ತಿದೆ. ಇದ್ರೆ ಅದನ್ನ ಬಿಡಿಸ್ಬೇಕು, ಇಲ್ಲಾಂದ್ರೆ ನನ್ ಮಗಳಿಗೆ ತೊಂದರೆ ಆಗುತ್ತೆ. ಓ, ಆ ರೂಮಲ್ಲಿರೋ ದೆವ್ವದ ಬಗ್ಗೆ ಹೇಳ್ತಿದ್ದೀರಾ? ಅಂದ್ರೆ ಆ ರೂಮಲ್ಲಿ ದೆವ್ವ ಇದೆಯಾ? ಇದೆ. ಅದು ಅಂತಿಂತ ದೆವ್ವ ಅಲ್ಲ, ಕೊಳ್ಳಿ ದೆವ್ವ. ಅಯ್ಯಯ್ಯೋ, ಮಾಡ್ತೀವ್ರೆ. ಮನೆಗ್ ಬಂದಿರೋ ನೆಂಟ್ರು ಆ ರೂಮಲ್ಲಿ ಮಲಗಿದ್ದಾರೆ ಅನ್ನೋ ತರ ಆರಾಮಾಗಿ ಕೊಳ್ಳಿದವ ಇದೆ ಅಂತ ಹೇಳ್ತಿದ್ದೀರಲ್ಲ. ಅಯ್ಯಯ್ಯೋ, ಯಾಕೆ ನಗ್ತಾ ಇದ್ದೀರಾ ಮಾನ್ಸಿ ಅವ್ರೆ? ಅಯ್ಯೋ ಮಾನ್ಸಿ ಅವ್ರೆ,
ನೀವೇ ಮಾತಾಡ್ತಿದ್ದೀರಾ ಅಥವಾ ಫೋನ್ ಏನಾದ್ರು? ಪುಷ್ಪ ಅವರೇ, ರಿಲ್ಯಾಕ್ಸ್. ಯಾ ದೆವ್ವನೂ ಇಲ್ಲ, ಭೂತನೂ ಇಲ್ಲ. ನಿಮಗ್ ಸುಮ್ನೆ ಹೆದರ್ಸೋಣ ಅಂತ ಹೇಳ್ದೆ ಅಷ್ಟೇ. ಏನ್ ಮನ್ಸಿಯವ್ರೆ ನೀವು? ಒಂದೇ ಸಲ ನನ್ನ ಎದೆ ಹೊಡೆದೋದಂಗಾಗಿತ್ತು. ಬಟ್ ಪುಷ್ಪ ಅವರೇ, ಆ ಡೋರ್ನಂತೂ ಓಪನ್ ಮಾಡ್ಲೇಬೇಕು. ಅದು ಕ್ಲೋಸ್ ಆಗಿರೋಷ್ಟು ಕಾಲ ನಿಮ್ ಮಗಳಿಗೆ ತೊಂದ್ರೆನೆ. ಅದನ್ನ ಓಪನ್ ಮಾಡ್ಸಕ್ಕೆ ನಾನು ಈ ಮನೆಗ್ ಬಂದಾಗ್ಲಿಂದ ಪ್ರಯತ್ನ ಪಡ್ತಾನೆ ಇದ್ದೀನಿ, ಆದ್ರೆ ಆಗ್ಲೇ ಇಲ್ಲ. ಏನ್ ಮಾಡೋದು? ನಿಮ್ ಮಗಳು ಅಂತೂ ಪ್ರಯತ್ನನೇ ಪಡಲ್ಲ. ಇಲ್ಲ, ನೀವ್ ನನಗ್ ಹೆಲ್ಪ್ ಮಾಡ್ತೀರಾ ಅಂದ್ರೆ ನಾವಿಬ್ರು ಸೇರಿ ಆ ರೂಮ್ ಡೋರ್ನ ಓಪನ್ ಮಾಡ್ಬಿಡೋಣ. ಏನಂತೀರಾ? ಹಂಗಂತೀರಾ? ಆಯ್ತು, ನಮ್ಮ ಯಜಮಾನ್ರ ಜೊತೆ ಮಾತಾಡ್ಕೊಂಡು ನಾನು ಬರ್ತೀನಿ. ಸೂಪರ್, ಬನ್ನಿ ಒಂದ್ ಗತಿ ಕಾಣ್ಸೋಣ. ಹಾ, ಅದಕ್ ಗತಿ ಕಾಣ್ಸೋಣ. ಇಡ್ತೀನಿ. ನನ್ ಮಾತ್ನ ಯಾರ್ ನಂಬ್ತಾರೋ ಬಿಡ್ತಾರೋ ನನ್ಗೆ ಗೊತ್ತಿಲ್ಲ. ಇಂಥವ್ರು ನನ್ ಮಾತ್ನ ನಂಬ್ತಾರೆ. ಬ್ರೋನ್ಲ ಮುಖವಾಡನ ಇವ್ರ ಮುಂದೆ ಒಂದ್ಸಲ ತೆಗ್ದಿಟ್ರೆ ಸಾಕು, ಮುಂದೆ ಅವರೇ ನೋಡ್ಕೊಳ್ತಾರೆ. ಎಸ್, ದಿಸ್ ದ ರೈಟ್ ಟೈಮ್. ಪುಷ್ಪ ಅವ್ರನ್ನ ಈ ಮನೆ ಕರ್ಸ್ಕೊಳ್ಳೋದಿಕ್ಕೆ ಇದಕ್ಕಿಂತ ಒಳ್ಳೆ ಅವಕಾಶ ಸಿಗಲ್ಲ. ಹೇಗೂ ಕ್ವೀನ್ ಆಫ್ ದ ಹೌಸ್, ಮಾಮ್ ಇನ್ ಲಾ ಮನೇಲಿಲ್ಲ. ಅಲ್ಲಿವರೆಗೂ ನಾನೇ ರಾಣಿ, ನಂದೇ ರಾಜ್ಯಭಾರ. ಮಾಮ್ ಇನ್ ಲಾ ವಾಪಸ್ ಬರೋಷ್ಟರಲ್ಲಿ ಎಲ್ಲ ಸೀಕ್ರೆಟ್ನು ತಿಳ್ಕೊಳ್ಬೇಕು. ಪುಷ್ಪ, ಗೆಟ್ ರೆಡಿ. अरे GUN गन. अरे वाह, इंग्लिश मीडियम बॉय, ವಂಡರ್ಫುಲ್, ಎಕ್ಸಲೆಂಟ್. ರಾಜೇಶ್ ಅಣ್ಣ, ನಾನು ಓದಿದ್ದು ಕನ್ನಡ ಮಾಧ್ಯಮದಲ್ಲಿ. ಆಗಿದ್ದಕ್ಕೆ ತುಪಾಕಿ ಅಂತ ಕರಿತಿದ್ವಿ. ತುಪಾಕಿ ಅಂತ ಕರೆದ್ರು, ಗನ್ ಅಂತ ಕರೆದ್ರು, ಇದರಿಂದ ಆಗೋ ಪರಿಣಾಮ ಮಾತ್ರ ಒಂದೇ. ರಾಜ, ಕಣ್ಮುಚ್ಕೋ. ಓ, ಇಂಗ್ಲಿಷ್ ಮೀಡಿಯಂ ಅಲ್ವಾ? ಪ್ಲೀಸ್ ಕ್ಲೋಸ್ ಯುವರ್ ಐಸ್ ಡಿಯರ್. ಏನ್ರಿ ನಡೀತಿದೆ ಇಲ್ಲಿ? ಏನ್ ಕೇಳ್ತಿದ್ದಾರೆ ಇವರು? ಆ ಮೇಡಮ್ ನೋಡಿದ್ರೆ ಸಹಾಯ ಮಾಡಿ ಅಂತ ಬಂದ್ರು, ಇವ್ರು ನೋಡಿದ್ರೆ ನಮ್ಗೆ ಹೆದರ್ಸ್ತಿದ್ದಾರೆ. ಈಗ ದನಿ ಎತ್ತಿದ್ರೆ ಸುಖ ಇಲ್ಲ ಸಾಹೇಬ್ರೆ. ನಿಮ್ ಮನೆಯವ್ರು ಹೇಳಿಲ್ಲ ಅಂದ್ರೆ ಮೇಡಮ್ ಈ ಮನೆಗೆ ಬಂದಿದ್ ಗೊತ್ತಾಗಲ್ವಾ? ನೀನ್ ಮಾಡಿದ ತಪ್ಪಿಗೆ ಶಿಕ್ಷೆ ಆಗ್ಲೇಬೇಕು. ಸರ್ 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 ತಪ್ಪಾಯ್ತು ಸರ್, ಪ್ಲೀಸ್ ಸರ್. ಸರ್ ಪ್ಲೀಸ್ ಸರ್, ಬೇಡ ಸರ್, ಪ್ಲೀಸ್ ಸರ್, ಪ್ಲೀಸ್ ಸರ್. ಸರ್ ಸರ್ ಬೇಡ ಸರ್. ಗಂಡಂಗೆ ಏನು ಮಾಡಬೇಡಿ. ದೂರದಿಂದ ನಿನ್ನ ನೋಡಿದ್ರೆ ಯಾವ್ದೋ ಪುರಾಣದಲ್ಲಿ ಹೂ ಕಟ್ಟ ದೇವ್ರಿಗೋಸ್ಕರ ಕಾಯ್ತಾ ಇರೋ ಕ್ಯಾರೆಕ್ಟರ್ ತರ ಕಾಣ್ತಿದ್ಯಾ. ಮಾಲೆ ಫುಲ್ ಕಟ್ಟಾಯ್ತಾ? ಇನ್ನೊಂದ್ ಸ್ವಲ್ಪ ಬಿಡಿ ಹೂ ತಂದ್ಕೊಡ್ಲಾ? ಬೇಡ ಅಕ್ಕ. ಅಲ್ಲ, ಹೇಗಿದ್ರು ನಿಮ್ ಯಜಮಾನ್ರು ಬರಲ್ಲ, ನಿನ್ಗೂ ಟೈಮ್ ಪಾಸ್ ಆಗ್ಬೇಕಲ್ಲ. ಡೋಂಟ್ ಟೇಕ್ ಮೀ ರಾಂಗ್, ನಾನ್ ನಿನ್ನ ಅಪ್ಸೆಟ್ ಮಾಡ್ಬೇಕು ಅಂತ ಈಗ ಹೇಳ್ತಿಲ್ಲ. ಬಟ್ ನಾನ್ ನಿನಗ್ ನಿಜ ಹೇಳಿದ್ರು ನೀನ್ ನಂಬ್ತಿಲ್ವಲ್ಲ, ಅದಕ್ ನನಗ್ ಬೇಜಾರಾಗ್ತಿರೋದನು. ಅಕ್ಕ,
ಅಕ್ಕ ನೀವ್ ಹೇಳ್ತಾ ಇರೋದು ನಿಮ್ಗೆ ಸರಿ ಅಂತ ಅನಿಸ್ತಾ ಇದೆಯಾ? ಆರ್ಯ ಸರ್ ರೂಮ್ ಒಳಗ್ ಹೋಗಿ ಅಲ್ಲಿಂದ ಬೇರೆನ್ನೆಲ್ಲ ಹೋಗ್ತಾರೆ ಅಂದ್ರೆ ಹೇಗ್ ನಂಬಕ್ಕಾಗತ್ತೆ? ಇಷ್ಟೊತ್ತಾದ್ರೂ ಅವ್ರು ಬಂದಿಲ್ಲ ಅಂದ್ರೆ ಏನ್ ಅರ್ಥ ಅನು? ಯೂಸ್ ಯುವರ್ ಬ್ರೈನ್. ನಾನ್ ಯಾಕೆ ಸುಳ್ಳು ಹೇಳಿ ನಿನ್ನ ಹತ್ರ? ಇಲ್ಲ ಅಕ್ಕ, ಆರ್ಯ ಸರ್ ಬಂದೇ ಬರ್ತಾರೆ. ಆ ನಂಬಿಕೆ ಪ್ಲೀಸ್ ಝಂಡೆ, ಬೇಡ, ಹೀಗ್ ಮಾಡ್ಬೇಡ, ಇದು ತಪ್ಪು. ಅವ್ರನ್ನ ಹೋಗೋದಕ್ ಬಿಡು, ಅವ್ರನ್ನ ಹೋಗೋದಕ್ ಹೇಳು ಝಂಡೆ. ಗಾಡಿ ನಿಮ್ಗೋಸ್ಕರ ಕಾಯ್ತಾ ಇದೆ ಸಾಹೇಬ್ರೆ. ಅವ್ರನ್ನ ಹೋಗೋದಕ್ ಹೇಳು ಝಂಡೆ. ನೀನೇನು ಮಾಡ್ಬೇಡ. ತಡ ಮಾಡಿದಷ್ಟು ಅವ್ರ ಪ್ರಾಣಕ್ಕೆ ಅಪಾಯ ಅಂತ ರಾಜೇಶ್ ಅಣ್ಣನ್ಗೆ ಗೊತ್ತಿದೆ. ಅವ್ರನ್ನ ಹೋಗೋದಕ್ಕೆ ಹೇಳು ಝಂಡೆ, ಅವ್ರನ್ನ ಬಿಟ್ಬಿಡು. ಹೊರಟ್ರು ಕಣೋ. ಹೊರಡೋದು ಮುಖ್ಯ ಅಲ್ಲ ಝಂಡೆ, ವಾಪಸ್ ಬರದೇ ಇರೋದು ಮುಖ್ಯ. ಮನೆ ಒಳಗಡೆ ಸೇರ್ಕೊಂಡ್ರೆ ನೆಟ್ವರ್ಕ್ ಸಿಗ್ಬಾರ್ದು ಅಂತ ಜಾಗ ಕಳಿಸ್ತಾ ಇದ್ದೀನಿ. ಡೋಂಟ್ ವರಿ. ಸರ್, ಅನು, ನೀನೇನ್ ಮಾಡ್ತಿದ್ಯಾ ಅಲ್ಲಿ? ನಿಮ್ ಕನ್ಸನ್ನ ನನಸು ಮಾಡೋಣ ಅಂತ ಕಾಯ್ತಾ ಇದ್ದೆ. ತಗೊಳ್ಳಿ, ನೀವೇ ಮುಗಿಸಿ. ಸರ್, ಯಾಕೆ ಇವತ್ತಿಷ್ಟೊತ್ತು ಮಾಡಿದ್ರಿ?